ಮಹಾರಾಜ, ನಮ್ಮ ಮಗು. ರೋಹಿಣಿಯ ಪುಣ್ಯಗರ್ಭದಿ ನಾನು ಈ ವಿಚಾರವನ್ನು ಹೇಗಾದರೂ ಗೌಪ್ಯವಾಗಿಡಲೇಬೇಕು. ಯಾರಿಗೂ ಈ ಶಿಶುವಿನ ಕುರಿತು ತಿಳಿಯಬಾರದು. ದೇವಿ ಭವಾನಿ, ನನಗೇನೇ ಆದರೂ ಚಿಂತೆ ಇಲ್ಲ, ಆದರೆ ನನ್ನ ಗರ್ಭದ ಈ ಕಂದನ ರಕ್ಷಣೆ ಮಾಡು ತಾಯೇ. ಆದಿಶೇಷ, ಮಾತೆ ರೋಹಿಣಿಯನ್ನ ರಕ್ಷಿಸಿ. ನೀನು ಜನ್ಮ ತಳೆಯುವ ಮೊದಲೇ ಪುತ್ರ ಧರ್ಮ ಪಾಲಿಸಲು ಆರಂಭಿಸಿದೆ. ನಿನ್ನ ಗರ್ಭ ಹೇಗೆ ಮಾಯವಾಯಿತು? ಜನ್ಮಕ್ಕೂ ಮೊದಲು ಶಿಶು ಮಾಯವಾಗಲು ಹೇಗೆ ಸಾಧ್ಯ? ಹೇಳೇ, ಹೇಳು. ಮಹಾರಾಜ, 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 ಏನೂ ಆಗಿಲ್ಲ ತಾನೆ? ಮಹಾರಾಜ, ನಮ್ಮ ಮಗುವಿಗೇನಾಯಿತು? ಸಾಕು ಮಾಡು ನಿನ್ನ ನಾಟಕವನ್ನು. ದೇವಕಿ, ನನಗೆ ತಿಳಿದಿದೆ, ಮಗುವನ್ನು ನೀವೇ ಬಚ್ಚಿಟ್ಟಿದ್ದೀರಿ. ಹೇಳು, ಹೇಳು ನನಗೆ. ದೇವಕಿ, 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 ನಾನು ಕೂಡಲೇ ಕಂಸರಿಗೆ ವಿಷಯ ತಿಳಿಸಬೇಕು. ರೋಹಿಣಿ ದೇವಿ, ಇವರು ಇಲ್ಲಿ ಹೇಗೆ ಬಂದರು? ಇವರು ಉಸಿರಾಡುತ್ತಿದ್ದಾರೆ, ಅಂದರೆ ಜೀವಂತವಾಗಿದ್ದಾರೆ. ಇವರಿಗೆ ಉಪಚಾರದ ಅವಶ್ಯಕತೆ ಇದೆ. ಎಲ್ಲರೂ ಸೇರಿ ಇವರನ್ನು ನಮ್ಮ ಮನೆಗೆ ಕರೆತನ್ನಿ, ಬೇಗ ಬೇಗ. ಓ ಸತ್ಯನಾರಾಯಣ, ಆದಿಶೇಷನ ಶಯ್ಯೆಯ ಮೇಲೆ ವಾಸಿಸುವ ವಿಷ್ಣು, ಏನಾಗುತ್ತಿದೆ ಇಲ್ಲಿ? ನನ್ನನ್ನು ಕೊಲ್ಲುವ ಅಶರೀರವಾಣಿ ಒಂದು ಕಡೆ, ಇನ್ನೊಂದು ಕಡೆ ನನ್ನ ಭಯದಿಂದ ನನ್ನ ಸೋದರಿಯ ಗರ್ಭದಿಂದಲೇ ಶಿಶುವನ್ನು. ಈಗ ನಾನು ಯಾರನ್ನು ಕೊಲ್ಲಲಿ? ಯಾರನ್ನು ಹತ್ಯೆ ಮಾಡಲಿ? ಒಂದು ಸಮಸ್ಯೆ ಆಗಿದೆ ದೇವಕಿ. ಮಗು ಹುಟ್ಟದೇ ಇದ್ದರೆ ಹತ್ಯೆ ಹೇಗೆ ಸಾಧ್ಯ? ನೆನಪಿದೆಯೇ, ನಾನು ನಿನ್ನ ಮಗ ಕೀರ್ತಿವಂತನ ಹತ್ಯೆ ಮಾಡಿದಾಗ ನನಗೆ 100 ಸಾಧುಗಳನ್ನು ಕೊಂದ ಸುಖ ಸಿಕ್ಕಿತ್ತು. ಅಳಬೇಡ. ಅಳಬೇಡ ಸೋದರಿ. ನಿನ್ನ ಪುತ್ರರನ್ನು ಹತ್ಯೆ ಮಾಡುತ್ತಾ ಹೋದಂತೆ ನನ್ನ ಆನಂದ ಹೆಚ್ಚುತ್ತಲೇ ಹೋಯಿತು.
ಆದರೆ ನೀನು ಇದೇನು ಮಾಡಿದೆ? ನಿನ್ನ 7ನೇ ಸಂತಾನವನ್ನು ಕೊಲ್ಲುವ ಸುಖ ನನಗೇಕೆ ಕೊಡಲಿಲ್ಲ? ಪ್ರೀತಿಯ ಸೋದರಿ, ಯಾವ ಸಹೋದರಿಯಾದರೂ ತನ್ನ ಸೋದರನಿಂದ ಇಂತಹ ಸುಖವನ್ನು ಹೀಗೆ ಕಸಿದುಕೊಳ್ಳುವಳೆ? ಈಗ ನನಗೆ ನಿನ್ನ ಅಷ್ಟಮ ಸಂತಾನ ಜನ್ಮ ತಾಳುವ ಪ್ರತೀಕ್ಷೆ ಇದೆ. ಕಂಸ! ಹಾ, ಅಷ್ಟಮ ಸಂತಾನದ ಪ್ರತೀಕ್ಷೆ ನಮಗೂ ಇದೆ ಕಂಸ. ಏಕೆಂದರೆ ನಮ್ಮ ಅಷ್ಟಮ ಸಂತಾನವೇ ನಿನ್ನ ಮೃತ್ಯುವಿಗೆ ಕಾರಣ. ಮನುಷ್ಯ ಬದುಕುವ ಆಸೆಗೆ ಏನೆಲ್ಲ ಭ್ರಮೆಗಳನ್ನು ಪೋಷಿಸುತ್ತಾನೆ. ಭಗವಂತ ಕಂಸನ ಮೃತ್ಯುವಂತೂ ಎಂದಾದರೂ ಸಾಧ್ಯವಿದೆಯೇ? ನಿನ್ನನ್ನು ಖಂಡಿತ ಕೊಲ್ಲುವೆ ವಸುದೇವ. ಆದರೆ ಮೊದಲಿಗೆ ನಿನ್ನ ವಿಶ್ವಾಸವನ್ನು ಕೊಲ್ಲಬೇಕಿದೆ. ಮೃತ್ಯು ಹತ್ತಿರ ಬಂದಾಗ ನಾನು ನಿನ್ನ ಆತ್ಮದಲ್ಲಿ ಕಂಸನ ಭಯ ನೋಡಲು ಬಯಸುತ್ತೇನೆ. ಸಹೋದರಿ ದೇವಕಿಯ ಸಪ್ತಮ ಸಂತಾನ ಬೇರೆಲ್ಲಾದರೂ ಜನ್ಮ ತಳೆದಿಲ್ಲ ತಾನೇ? ಮಹಾರಾಜ, ಮಹಾರಾಜ, ಇಲ್ಲಿ ನೋಡಿ, ಗಂಡು ಮಗು ಹುಟ್ಟಿದೆ. ಮೂಡಲು ನಂದ ನಿಲಯದಿ. ಎಷ್ಟು ಮುದ್ದಾದ ಮಗು! ಅವನ ಕಣ್ಣುಗಳಂತೂ ಮಿತ್ರ ವಸುದೇವನ ಕಣ್ಣುಗಳ ಹಾಗೆ ಇದೆ. ನೋಡಿ, ಅಂದವಾಗಿದ್ದಾನೆ. ಈ ಮಂದಹಾಸ ನೋಡಿ. ಸತ್ಯ ಹೇಳಿದೆ ಯಶೋದೆ. ಬನ್ನಿ ಪೂರ್ಣೇಶ್ವರಿ ಮಾತೆ. ಮಾತೆ, ಮಗುವಿಗೆ ಆಶೀರ್ವದಿಸಿ. ಯಾರಿಗೆ ಆ ಭಗವಂತನದೇ ಕೃಪೆ ಇದೆಯೋ ಅವನಿಗೆ ನಾನೇನು ಆಶೀರ್ವಾದ ಮಾಡಲಿ? ಅರ್ಥವಾಗಲಿಲ್ಲ. ಚತುರ್ಭುಜನ ಲೀಲೆ ಯಾರಿಗೆ ತಾನೇ ಅರ್ಥವಾಗಿದೆ? ಸಂಪೂರ್ಣ ಭಕ್ತಿಯ ಅನುಭೂತಿಯಿಂದಷ್ಟೇ ಅರ್ಥವಾಗಲು ಸಾಧ್ಯ. ನನಗೆ ಕಾಣಿಸುತ್ತಿದೆ, ಈ ಪೃಥ್ವಿ, ಪ್ರಕೃತಿ ಎಲ್ಲವೂ ಸಂತೋಷದಿಂದ ನಲಿದಾಡುತ್ತಿವೆ. ಆ ಲೀಲಾಧಾರಿ ಭಗವಂತನೇ ಧರೆಗೆ ಬರುತ್ತಾನೆಂಬಂತೆ. ನಾರಾಯಣ ನಾರಾಯಣ. ಪ್ರಭು, ಅಂತೂ ನಿಮ್ಮ ಪರಮಭಕ್ತ ಶೇಷನಾಗ ನಿಮ್ಮ ಹಿರಿಯ ಸೋದರನ ರೂಪದಲ್ಲೇನೋ ಜನ್ಮಿಸಿದ್ದಾನೆ. ಆದರೆ ಪ್ರಭು, ಒಂದು ವಿಷಯ ತಿಳಿಯುತ್ತಿಲ್ಲ. ರಾಮಾವತಾರದಲ್ಲಿ ಅವರು ನಿಮ್ಮ ಕಿರಿಯ ಸೋದರ ಲಕ್ಷ್ಮಣನಾಗಿದ್ದರು. ಆದರೆ ಈ ಪರಮ ಅವತಾರದಲ್ಲಿ ಅವರು ನಿಮ್ಮ ಹಿರಿಯ ಸೋದರನಾಗಿ ಏಕೆ ಅವತರಿಸಿದ್ದಾರೆ? ಇದು ಯಾವ ಬಗೆಯ ಲೀಲೆ ಪ್ರಭು? ದೇವರ್ಷಿ, ಇದು ನನ್ನ ಲೀಲೆಯಂತೂ ಅಲ್ಲ. ಅದು ಸ್ವಯಂ ಆದಿಶೇಷನ ಇಚ್ಛೆ. ರಾಮ ಅವತಾರದಲ್ಲಿ ನನ್ನ ತಮ್ಮನಾಗಿ ಅವನು ನನ್ನೆಲ್ಲ ಆಜ್ಞೆಯನ್ನ ಪಾಲಿಸಬೇಕಿತ್ತು. ಮನದಲ್ಲಿ ಸಂಶಯ ಇದ್ದರೂ ಅವನು ನನ್ನನ್ನು ಪ್ರಶ್ನಿಸುತ್ತಿರಲಿಲ್ಲ. ಈ ಜನ್ಮದಲ್ಲಿ ನನ್ನ ಹಿರಿಯ ಸೋದರನಾಗಿ ಆದಿಶೇಷನು ಜನಿಸಲು ಬಯಸಿದ್ದನು. ಅದರಿಂದ ಮನದಲ್ಲಿ ಏನೇ ಸಂಶಯವಿದ್ದರೂ ನನ್ನನ್ನು ಪ್ರಶ್ನಿಸಬಹುದು. ಜೊತೆಗೆ ನನ್ನ ಆಜ್ಞೆಯನ್ನು ಪಾಲಿಸುವ ಯಾವುದೇ ಬಾಧ್ಯತೆ ಇರುವುದಿಲ್ಲ. ನಿಮ್ಮ ಲೀಲೆ ಅಪಾರ. ನಿಮ್ಮ ಭಕ್ತರ ಇಚ್ಛೆಯನ್ನು ಸರಳವಾಗಿ ಪೂರ್ಣಗೊಳಿಸಿದಿರಲ್ಲ ಪ್ರಭು. ಇಡೀ ಸೃಷ್ಟಿ ಒಂದೇ ಕ್ಷಣದ ಪ್ರತೀಕ್ಷೆಯಲ್ಲಿದೆ. ಅದು ನೀವು ಧರಣಿಯಲ್ಲಿ ಅವತರಿಸುವ ಕ್ಷಣ. ಆ ಕ್ಷಣ ಎಂದು ಬರುವುದು ಪ್ರಭು? ಯೋಗಮಾಯೆ, ನೀನು ಎಚ್ಚರಗೊಳ್ಳುವ ಸಮಯ ಬಂದಿದೆ. ಮಿತ್ರ,
ಈ ವಿಚಾರ ಗುಪ್ತವಾಗಿರಲಿ. ದೇವಿ ರೋಹಿಣಿ ಮತ್ತೆ ಅವರ ಶಿಶು ಇಲ್ಲಿದ್ದಾರೆ. ಈ ವಿಚಾರ ಕಂಸನಿಗೇನಾದರೂ ತಿಳಿದರೆ ಅದು ಅನರ್ಥವಾಗುವುದು. ನಿನ್ನ ಮಾತು ಸತ್ಯ ಮಿತ್ರ. ನಾವು ದೇವಿ ರೋಹಿಣಿಯನ್ನು ಗೋಕುಲದಲ್ಲಿ ಗುಪ್ತವಾಗಿಡಬೇಕು. ಪ್ರಣಾಮಗಳು ದೇವಿ. ಪ್ರಣಾಮ ಮಾತೆ. ಪ್ರಣಾಮ ಪ್ರಭು. ಯೋಗಮಾಯೆ, ನೀನಿಲ್ಲದೆ ಈ ಜಗದಲ್ಲಿ ನನ್ನ ಯಾವ ಲೀಲೆಯೂ ಸಾಧ್ಯವಿಲ್ಲ. ವಿಶ್ವವನ್ನು ನಿನ್ನ ಮಾಯೆಯಿಂದ ಬಂಧಿಸುವ ಸಮಯ ಬಂದಿದೆ. ನೀನೀಗ ಹೋಗಿ ಭಕ್ತಿ ಸ್ವರೂಪಿ ಮಾತೆ ಯಶೋದೆಗೆ ಅವಳ ಪುತ್ರಿ ರೂಪದಲ್ಲಿ ಜನಿಸುವಂತವಳಾಗು. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ಯಶೋದೆ, ಯಶೋದ, ಯಶೋದ, ಏನಾಯಿತು ಯಶೋದೆ? ಯಶೋದ, 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 ಕಣ್ಣು ಬಿಡು. ಏನಾಯಿತು ನಿನಗೆ? ನಾನು ದೇವಿ ಪೂರ್ಣೇಶ್ವರಿಯನ್ನು ಕರೆತರುವೆ. ಹಾ, ಬೇಗ. ಜಲದಲ್ಲೇ ಕಮಲದ ಜನನ, ಚಂದ್ರನೇ ಆಗಸದ ವದನ, ಆಗಿದೆ ದೇವನ ಆಗಮನ, ದೇವನ ಆಗಮನ. ಮಾತೆ, ನನಗೇನು ತಿಳಿಯಲಿಲ್ಲ. ನಂದ, ವಿಧಿಯು ಕರ್ಮದ ಎದುರಿಗೆ ಮತ್ತೊಮ್ಮೆ ಸೋತು ಹೋಗಿದೆ. ನಂದಗೋಪ, ನೀನು ತಂದೆಯಾಗುತ್ತಿರುವೆ. ಲಕ್ಷ್ಮೀ ರಮಣ ವಿಧಿಯ ಬರಹವನು ಅಳಿಸಿ ಕರುಣಿಸಿದ ಮಾತೃ ಸುಖದ ವರದಾನ. ಹೇ ನನ್ನ ಮುದ್ದು ಸೋದರಿ, ಇನ್ನೊಂದು ಸಲ ನೋವು ಸಹಿಸಿಕೋ. 8 ಸಂವತ್ಸರಗಳ ಕಷ್ಟ ನನಗೂ ಬಹಳ ಇಷ್ಟ. ಮಾಡು ಒಮ್ಮೆ ಉಪಕಾರ, ಆಮೇಲಿದೆ ಉಪಚಾರ. ಕೊನೆಯ ಒಂದೇ ಒಂದು ಸಾವು. ನೀಗುವುದು ನಮ್ಮೆಲ್ಲರ ನೋವು. ಕೊನೆಗೂ ಆ ಸಂತೋಷದ ಕ್ಷಣ ಬಂತಲ್ಲ ಸೋದರಿ. ಅದೆಷ್ಟೋ ವರ್ಷಗಳ ಪ್ರತೀಕ್ಷೆ ನನಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಪ್ರತೀಕ್ಷೆ ಇತ್ತು. ಅಶರೀರವಾಣಿಯ ದೇವತೆಗಳಿಗೂ ಕೂಡ. ನಿನ್ನ ಅಷ್ಟಮ ಶಿಶು ನನಗೆ ಬಹಳ ವಿಶೇಷವಾದದ್ದು. ಇದರ ಜನ್ಮದ ನಂತರ ನಾನು ಎಲ್ಲ ಸಂಸ್ಕಾರಗಳನ್ನು ಮಾಡುತ್ತೇನೆ. ಚಾಣೂರ, ಘೋಷಣೆ ಮಾಡು, ಇಂದಿನಿಂದ ಪ್ರತಿದಿನ ನನ್ನ 8ನೆಯ ಅಳಿಯ ಹುಟ್ಟುವವರೆಗೂ ಮಥುರೆಯಲ್ಲಿ ಉತ್ಸವಗಳು ನಡೆಯಲಿ. ಯಶೋದೆಗೆ ನಿನ್ನ ಕೈಯಾರೆ ಸಿಹಿ ತಿನ್ನಿಸಿ ಇವಳ 7 ವರ್ಷದ ಅನ್ನರಹಿತ ವ್ರತ ಅಂತ್ಯ ಮಾಡು. ಬರುವ ಕೃಪಾಳು ಚೆಲುವನು ಎಲ್ಲೆಡೆ ಬೆಳಕಿನ ಹೊನಲು, ತುಂಬಿದ ಮಡಿಲಲಿ ಚೆಲುವಿನ ಚಿತ್ರ, ಬರಿವ ಯಶೋದೆಯ ಕನಸೆ ಪವಿತ್ರ.
ದೇವಕಿ, ನನಗೆ ನಿನ್ನ ಮನದ ಸಂಕಟ ಅರ್ಥವಾಗುತ್ತಿದೆ. ಆದರೆ ದೇವತೆಗಳ ಶರೀರವಾಣಿ ನೆನಪಿಸಿಕೊ. ನಮ್ಮ ಅಷ್ಟಮ ಶಿಶುವೇ ಕಂಸನ ಮೃತ್ಯುವಿಗೆ ಕಾರಣವಾಗುವುದು. ನಮ್ಮ ಈ ತಪಸ್ಸು ಪೂರ್ಣಗೊಳ್ಳುವುದು ದೇವಕಿ. ವಿಶ್ವಾಸವನ್ನಿಡು. ಹೇ ಪ್ರಭುವೆ, ಇನ್ನೆಲ್ಲ ನಿನ್ನ ಇಚ್ಛೆಯೇ ಆಗಿರುತ್ತದೆ. ನಮ್ಮ 8ನೇ ಕಂದನ ರಕ್ಷಣೆ ಮಾಡು ಪ್ರಭುವೆ. ಬೇಗ ಏನಾದರೂ ಮಾಡಿ. ನಂದಗೋಪ, ಸಮಯವೇನೋ ಆಗಿದೆ, ಆದ್ರೆ ಏಕೋ ಗೊತ್ತಿಲ್ಲ, ಯಶೋದೆಗೆ ಪ್ರಸವವೇ ಆಗುತ್ತಿಲ್ಲ. ಮಹಾರಾಜ, ಎಲ್ಲಿಯವರೆಗೂ ನಾನು ನನ್ನ ಮುದ್ದಿನ 8ನೆಯ ಅಳಿಯನಿಗೆ ಮೃತ್ಯುವಿನ ನಿದ್ರೆ ಮಾಡಿಸುವುದಿಲ್ಲವೋ, ಮಥುರೆಯಲ್ಲಿ ಯಾರೂ ನಿದ್ರಿಸಬಾರದು.
ಧರೆಗಿಳಿಯಿತು ನಾರಾಯಣನ ಅನುಪಮಾವತಾರವಿಂದು. ದ್ವಾಪರದಲ್ಲಿ ಭಕ್ತರ ಉದ್ಧಾರವ ಕರುಣದಿ ಮಾಡಲಿಕ್ಕೆಂದು ಅಷ್ಟಮ ಶಿಶುವಿನ ಜನನವಾಯಿತು. ಕಂಸ ಮಹಾರಾಜರು ಇದರ ಪ್ರತೀಕ್ಷೆಯಲ್ಲಿದ್ದಾರೆ. ಜನ್ಮವಂತೂ ಆಯಿತು. ಕಂಸ ಮಹಾರಾಜರೇ, ಕಂಸ ಮಹಾರಾಜರೇ, ಕಂಸ ಮಹಾರಾಜರೇ, ಕಂಸ ಮಹಾರಾಜರೇ. ದೇವಕಿ ಅಷ್ಟಮ ಶಿಶು ನಿನಗೆ ಅಂತ್ಯ ಹಾಡುತ್ತದೆ ಕಂಸ. ನಾನು ನನ್ನ 8ನೆಯ ಮಗುವನ್ನು ಜನ್ಮ ನೀಡುತ್ತಲೇ ಸ್ವಯಂ ನಿಮಗೆ ಒಪ್ಪಿಸುತ್ತೇನೆ. ಈಗ ನನಗೆ ನಿನ್ನ ಅಷ್ಟಮ ಸಂತಾನ ಜನ್ಮ ತಾಳುವ ಪ್ರತೀಕ್ಷೆ ಇದೆ. ವಿಧಾತ, ವಿಧಾತ, ಇದೇ ನನ್ನ ಅಷ್ಟಮ ಶಿಶು. ನಿನ್ನ ಅಶರೀರವಾಣಿಯ ಅನುಸಾರವಾಗಿ ಕಂಸನ ಮೃತ್ಯುವಿಗೆ ಆಧಾರ. ಆದರೆ ಇಂದು ಈ ಶಿಶುವಿನ ಜೀವನ ಸಂಕಟದಲ್ಲಿದೆ. ಇದು ಹೇಗೆ ಸಾಧ್ಯ ದೇವರೇ? ಯಾರ ಕೈಯಿಂದ ಕಂಸನ ಮೃತ್ಯು ನಿಶ್ಚಯವಿದೆಯೋ ಆ ಶಿಶುವಿನ ಅಂತ್ಯ ಹೇಗೆ ಸಾಧ್ಯ? ದೇವರೇ, ಇಂದು ಈ ಕಂದನಿಗೇನಾದರೂ ಆದರೆ ಧರ್ಮಕ್ಕೆ ನೆಲೆ ಇಲ್ಲದಂತಾಗುವುದು. ಆಗ ನೀಚನಾದ ಕಂಸ ಭಗವಂತನಾಗುತ್ತಾನೆ. ನಿನ್ನ ಈ ಸೃಷ್ಟಿ ಎಂದೆಂದಿಗೂ ಪಾಪ ಧರ್ಮಗಳ ಅಂಧಕಾರದಲ್ಲಿ ಮುಳುಗಿ ಹೋಗುವುದು. ನಿಶ್ಚಿತ ಭಗವಂತ ಕಂಸರಿಂದ ದೇವಕಿ ಅಷ್ಟಮ ಪುತ್ರನ ಸಾವು ನಿಶ್ಚಿತ. ದೇವತೆಗಳೆಲ್ಲ ಎಲ್ಲಿ? ಅಶರೀರವಾಣಿಗಳೆಲ್ಲ ಎಲ್ಲಿ ಹೋದವು? ಹೇ ವಿಧಾತನೇ, ಅಧರ್ಮದ ರಥವನ್ನು ನಿಲ್ಲಿಸಲು ನಾವು ಏನೆಲ್ಲ ಮಾಡಿದೆವು. ನಿನ್ನ ಮೇಲಿನ ವಿಶ್ವಾಸದಿಂದ ನನ್ನ ಮಕ್ಕಳನ್ನೆಲ್ಲ ಬಲಿ ಕೊಟ್ಟೆನು ಪ್ರಭು. ನಾವು ಪತಿ ಪತ್ನಿ ಏನು ಮಾಡಲು ಸಾಧ್ಯವೋ ಮಾಡಿದ್ದೇವೆ. ಆದರೆ ಇಂದು ನೀನು ನಿನ್ನ ಧರ್ಮವನ್ನು ನಿಭಾಯಿಸು. ಈ ಶಿಶುವಿನ ಜೀವ ಉಳಿಸುವುದರ ಮೂಲಕ ಈ ಜಗತ್ತಿಗೆ ನೀನೇ ಒಡೆಯನೆಂದು ತೋರಿಸು. ಈ ಸೃಷ್ಟಿ ನಿನ್ನದು, ನೀನೇ ಇದರ ಪಾಲಕ. ನೀನೇ ಇದರ ಪಾಲಕ.
ವಸುದೇವ ವಿಧಿಯ ತೀರ್ಮಾನ ಬದಲಾಗದು. ಈ ಬಾಲಕನು ವಸುಂಧರೆಯಲ್ಲಿ ಅಧರ್ಮದ ವಿನಾಶಕ್ಕಾಗಿ ಧರ್ಮದ ಸಂಸ್ಥಾಪನೆಗೆಂದೇ ಜನ್ಮ ತಾಳಿದ್ದಾನೆ. ಇದನ್ನು ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ, ತಡೆಯಲು ಸಾಧ್ಯವಿಲ್ಲ. ಹೊರಡು. ಈ ಬಾಲಕನನ್ನು ಗೋಕುಲದ ನಂದ ಗೋಪನೆಡೆಗೆ ಕರೆದೊಯ್ಯು. ಈ ಶಿಶುವಿನ ಸ್ಥಾನದಲ್ಲಿ ನಂದನ ಪುತ್ರಿಯನ್ನು ಕರೆತ. ಇದೇ ವಿಧಿಯ ನಿಯಮ. ಯಮುನೆ ಕ್ರೋಧಗೊಂಡು ಹರಿಯುತ್ತಿದ್ದಾಳೆ. ಆದರೆ ಇಂದು ವಿಧಿಯ ಆಟದಲ್ಲಿ ಯಾವ ಅಡೆತಡೆಯೂ ಬರಬಾರದು. ಯಮುನೆಯ ಪ್ರವಾಹವೇ ಉಕ್ಕಲಿ, ಬರಸಿಡಿಲೆ ಬಡಿಯಲಿ. ಇಂದು ನನ್ನ ಪುತ್ರನನ್ನು ಯಮುನೆಯನ್ನು ದಾಟಿಸಿ ಗೋಕುಲಕ್ಕೆ ಕರೆದೊಯ್ಯಲೇಬೇಕು. ಇದೇನಾಗುತ್ತಿದೆ ಪ್ರಭು? ಯಮುನೆ ನಿಮ್ಮ ಸಹಾಯಕ್ಕೆ ಬರಬೇಕಿತ್ತು, ಆದರೆ ನದಿ ಏಕೆ ತೊಂದರೆ ಕೊಡುತ್ತಿದೆ? ಹೀಗಾದರೆ ವಸುದೇವ ಗೋಕುಲವನ್ನು ತಲುಪುವುದು ಹೇಗೆ?
ವಿಚಲಿತಲಾಗಬೇಡ. ಎಲ್ಲವೂ ವಿಧಿಯ ಅನುಗುಣವಾಗಿಯೇ ನಡೆಯುತ್ತಿದೆ. ಪ್ರಭು, ವಿಧಿಯ ಅನುಗುಣವೇ? ಗೋಕುಲದ ನಂದನ ಬಳಿ ವಸುದೇವ ತೆರಳುವುದಾದರೂ ಹೇಗೆ? ನೀವು ಇದನ್ನೊಮ್ಮೆ ನೋಡಿ. ಯಮುನೆಯ ಅಲೆಗಳು ವಸುದೇವನ ಜೀವಕ್ಕೆ ಕುತ್ತು ತರುತ್ತಿವೆ. ಯಮುನೆ ಏಕೆ ಅಧರ್ಮದಲ್ಲಿ ತೊಡಗಿದ್ದಾಳೆ ಪ್ರಭು? ದೇವಿ, ಯಮುನೆ ವಸುದೇವನ ಮಾರ್ಗಕ್ಕೆ ತಡೆಯಾಗಿಲ್ಲ. ಬದಲಾಗಿ ತನ್ನ ಮುಕ್ತಿಯ ಮಾರ್ಗ ಕಂಡುಕೊಳ್ಳುತ್ತಿದ್ದಾಳೆ. ಮುಕ್ತಿಯ ಮಾರ್ಗವೇ ಅಂದರೆ? ಸೂರ್ಯಪುತ್ರಿಯಾಗಿರುವ ಕಾರಣಕ್ಕೆ ಯಮುನೆಯ ಆಳದಲ್ಲಿ ತಾಪವು ಪ್ರಜ್ವಲಿತವಾಗಿರುತ್ತಿತ್ತು. ಇದಕ್ಕಾಗಿ ಆಕೆ ನದಿಯಾಗಿ ಎಲ್ಲೇ ಹೋದರೂ ಋಷಿಗಳ ತಪಸ್ಸಿಗೆ ತೊಂದರೆಯಾಗುತ್ತಿತ್ತು. ಒಂದು ದಿನ ಕ್ರೋಧದಿಂದ ಋಷಿಗಳು ಯಮುನೆಗೆ ಕಾಲಿಂದಿಯಾಗಿ ಪೃಥ್ವಿಗೆ ಹೋಗುವ ಶಾಪವನ್ನಿತ್ತರು. ನಾನು ಅಂದೇ ವಚನವನ್ನಿತ್ತೆ. ದ್ವಾಪರ ಯುಗದಲ್ಲಿ ನಾನು ಅವತಾರ ಎತ್ತಿದಾಗ ನನ್ನ ಚರಣ ಸ್ಪರ್ಶದಿಂದ ಅವಳ ಶಾಪ ವಿಮುಕ್ತಿಯಾಗುವುದೆಂದು. ಆಗ ಯಮುನೆ ಶೀತಲಗೊಳ್ಳುತ್ತಾಳೆ. ದೇವಿ, ಯಮುನೆ ಇಂದು ಅದೇ ಶಾಪ ವಿಮೋಚನೆಗಾಗಿ ನನ್ನ ಸ್ಪರ್ಶಕ್ಕೆ ಕಾಯುತ್ತಿದ್ದಾಳೆ.
ವಸುದೇವ ಈ ಬಾಲಕನನ್ನು ಗೋಕುಲದ ನಂದ ಗೋಪನೆಡೆಗೆ ಕರೆದೊಯ್ಯು ಈ ಶಿಶುವಿನ ಸ್ಥಾನದಲ್ಲಿ ನಂದನ ಪುತ್ರಿಯನ್ನು ಕರೆತ ಇದೇ ವಿಧಿಯ ನಿಯಮ. ಇಲ್ಲ, ಇಷ್ಟು ನಿರ್ದಯನಾಗಲಾರೆ. ಈ ಮಗುವನ್ನು ಕೊಂಡೊಯ್ಯಲು ಅಶರೀರವಾಣಿಯಾದರೇನಂತೆ? ನಾನು ಹೇಗೆ ಒಂದು ನವಜಾತ ಶಿಶುವನ್ನು ಮೃತ್ಯುವಿನ ದವಡೆಗೆ ನೂಕಲಿ? ಇದು ನನ್ನಿಂದ ಸಾಧ್ಯವಿಲ್ಲ. ಇದೇನಿದು ಪ್ರಭು? ವಸುದೇವರು ಯೋಗಮಾಯೆಯನ್ನು ಕರೆದೊಯ್ಯದೆ ಮಥುರೆಗೆ ತೆರಳುವರೆ? ದೇವಿ, ಇದು ಪಿತನೊಬ್ಬನ ಪ್ರೇಮ. ಮಹಾರಾಜ ವಸುದೇವ ಕಂಸನ ಅನಾಚಾರ ನೋಡಿದ್ದಾನೆ. ತನ್ನ ನವಜಾತ ಶಿಶುಗಳ ಅಕಾಲ ಮೃತ್ಯು ನೋಡಿದ್ದಾನೆ. ಹೀಗಾಗಿ ಅವನ ಹೃದಯದಲ್ಲಿ ಶಿಶುವಿನ ಬಗ್ಗೆ ಪ್ರೇಮ ಹಾಗೂ ಸುರಕ್ಷತೆಯ ಯೋಚನೆ ಇದೆ. ಇದೇ ಕಾರಣದಿಂದ ಇದೇ ಸಮಯದಲ್ಲಿ ಮಗುವಿಗಾಗಿ ತಂದೆಯ ಹೃದಯ ಮಿಡಿಯುತ್ತಿದೆ. ಆದರೆ ಪ್ರಭು, ಮಹಾರಾಜ ವಸುದೇವರು ಒಬ್ಬರೇ ಮಥುರೆಗೆ ಮರಳಿದರೆ ಅವರು ಆ ವಿಧಿಯ ನಿಯಮವನ್ನು ಮೀರಿದಂತಾಗದೆ? ಇಲ್ಲ ದೇವಿ, ನಿರ್ಧಾರವಾಗಿರುವಂಥದ್ದು ಬದಲಾಗದು. ಏನು ಘಟಿಸಬೇಕೋ ಅದು ಘಟಿಸಿಯೇ ಸಿದ್ಧ. ನನಗೆ ನಿನ್ನನ್ನು ಕರೆದುಕೊಂಡು ಹೋಗಲು ಮನಸ್ಸಿಲ್ಲ. ನನ್ನ ಪುತ್ರನನ್ನು ರಕ್ಷಿಸಿ. ನಿನ್ನ ಜೀವವನ್ನು ಸಂಕಟಕ್ಕೆ ಹೇಗೆ ಸಿಲುಕಿಸಲಿ? ಆದರೆ ಯಾವುದೋ ಒಂದು ಶಕ್ತಿ ಇಲ್ಲಿಂದ ನಿನ್ನನ್ನು ಕರೆದೊಯ್ಯಲು ಹೇಳುತ್ತಿದೆ. ನೀನಿಲ್ಲದೆ ನಾನು ಹೋಗಬಾರದೆಂಬುದೇ ನನಗೆ ಬಂದಿರುವ ವಿಧಿ. ಅದಕ್ಕಾಗಿ ಅಶರೀರವಾಣಿಯ ಮೇಲೆ ವಿಶ್ವಾಸವಿರಿಸಲೇಬೇಕು. ಆ ವಿಧಾತನು ನನ್ನ ಪುತ್ರನ ರಕ್ಷಣೆ ಮಾಡಿದಂತೆ ಹಾಗೆಯೇ ನಿನ್ನ ರಕ್ಷಣೆಯು ಅವಶ್ಯವಾಗಿ ಆಗುವುದು.